ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಿಂದ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ಈಗ ತೀರ್ಪನ್ನ ಹೊರಹಾಕಿದ್ದಾರೆ, ತೀರ್ಪನ್ನ ಪ್ರಕಟಿಸಿದ್ದಾರೆ. ಕೋರ್ಟ್ನಿಂದ ನಾಳೆ ವಿನಯ್ ಸೇರಿ 17 ಮಂದಿಗೆ ಶಿಕ್ಷೆ ಪ್ರಕಟವಾಗುತ್ತೆ. ವಿಚಾರವಾಗಿ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ. ತಪ್ಪಿತಸ್ಥ ಅಂತ ನ್ಯಾಯಾಲಯ ಹೇಳಿದೆ, ಹೈಕೋರ್ಟ್ಗೆ ಅಪೀಲ್ ಹೋಗೋಕೆ ಅವಕಾಶ ಇದೆ, ಲೀಗಲ್ ಹೋರಾಟದ ಮಾಡೋಕೆ ಅವಕಾಶ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 17ನೇ ಆರೋಪಿಯಾಗಿ ಗುರುತಿಸಿಕೊಂಡಿರುವಂತಹ ವಿನಯ್ ಕುಲಕರ್ಣಿ ಅವರು ಈಗ ದೋಷಿ ಅಂತ ಹೇಳಿ ತೀರ್ಪು ಕೂಡ ಪ್ರಕಟವಾಗಿದೆ. ಆ ಹಿನ್ನೆಲೆಯಲ್ಲಿ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಬರೋಬ್ಬರಿ 17 ಮಂದಿಗೆ ಶಿಕ್ಷೆ ಪ್ರಕಟವಾಗಲಿದೆ ಕೋರ್ಟ್ನಿಂದ ನಾಳೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ. ಒಂದು ವೇಳೆ ಏನಾದರೂ ಈಗಾಗಲೇ ನೋಡಿ ತಪ್ಪಿತಸ್ಥ ಅಂತ ನ್ಯಾಯಾಲಯ ಹೇಳ್ಬಿಟ್ಟಿದೆ, ಹೈಕೋರ್ಟ್ಗೆ ಅಪೀಲ್ ಹೋಗೋಕ್ಕೂ ಕೂಡ ಒಂದು ರೀತಿಯಾಗಿ ಅವಕಾಶ ಇದೆ, ಲೀಗಲ್ ಹೋರಾಟ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದರು. ಅವ್ರಿಗೆ ಕೋರ್ಟ್ ಇವಾಗ ಅವ್ರನ್ನ ತಪ್ಪಿತಸ್ಥರು ಅಂತ ಹೇಳಿದೆ, ಬಟ್ ಆದರೆ ಹೈಯರ್ ಕೋರ್ಟ್ಗೆ ಅಪೀಲ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಇನ್ನೂ ಕೂಡ ಲೀಗಲ್ ಬ್ಯಾಟಲ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೋಡೋಣ ಏನಾಗುತ್ತೆ. ಕುಲಕರ್ಣಿ ಅವ್ರಿಗೆ ಕೋರ್ಟ್ ಇವಾಗ ಅವ್ರನ್ನ ತಪ್ಪಿತಸ್ಥರು ಅಂತ ಹೇಳಿದೆ, ಬಟ್ ಆದರೆ ಹೈಯರ್ ಕೋರ್ಟ್ಗೆ ಅಪೀಲ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಇನ್ನೂ ಕೂಡ ಲೀಗಲ್ ಬ್ಯಾಟಲ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೋಡೋಣ ಏನಾಗುತ್ತೆ. ಕುಲಕರ್ಣಿ ಅವ್ರಿಗೆ ಕೋರ್ಟ್ ಇವಾಗ ಅವ್ರನ್ನ ತಪ್ಪಿತಸ್ಥರು ಅಂತ ಹೇಳಿದೆ, ಬಟ್ ಆದರೆ ಹೈಯರ್ ಕೋರ್ಟ್ಗೆ ಅಪೀಲ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಇನ್ನೂ ಕೂಡ ಲೀಗಲ್ ಬ್ಯಾಟಲ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೋಡೋಣ ಏನಾಗುತ್ತೆ. ಕುಲಕರ್ಣಿ ಅವ್ರಿಗೆ ಕೋರ್ಟ್ ಇವಾಗ ಅವ್ರನ್ನ ತಪ್ಪಿತಸ್ಥರು ಅಂತ ಹೇಳಿದೆ, ಬಟ್ ಆದರೆ ಹೈಯರ್ ಕೋರ್ಟ್ಗೆ ಅಪೀಲ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಇನ್ನೂ ಕೂಡ ಲೀಗಲ್ ಬ್ಯಾಟಲ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೋಡೋಣ ಏನಾಗುತ್ತೆ. ಕುಲಕರ್ಣಿ